ಇಲ್ಲಿ ಕಾಣಿಸ್ಬೋದು ಫುಲ್ ಮಣ್ಣಾಗಿ ಹೋಗಿದೆ ಫುಲ್. ಆಮಾಂ, ಹಿಂಗೆ ಮಾಡೋದಾಗಿದ್ರೆ ಅಲ್ಲಿಂದನೇ ಬರ್ಬೋದಿತ್ತು. ನೈಟ್ ಆದರೆ ಹಾಯ್ ಹಲೋ ನಮಸ್ಕಾರ, ಗುಡ್ ಮಾರ್ನಿಂಗ್ ಗಾಯ್ಸ್. ಸೊ ಎಲ್ಲಿದ್ದೀವಿ ಅಂದರೆ ಈಗ ರೂಮ್ ಬಿಟ್ಟಾಯಿತು. ಇದು ಗೋವಾದ 3ನೇ ದಿನ, 3rd ಡೇ. ಸೊ ನಾವೀಗ ಎಲ್ಲಿಗೆ ಹೊಟ್ಟಿದ್ದಂದರೆ ಸೌತ್ ಗೋವಾಲ್ ಒಂದು ಫಾಲ್ಸ್ ಇದೆ ಅಂತೆ, ಓಪನ್ ಇರ್ಬೋದು ಅಂದರು. ಸೊ ನಾವು ಹಂಗೇ ಹೋಗೋದು. ಸೊ ಯಾಕೆ ನಾವು ಅದೊಂದು ಸಲ ಚೆಕ್ ಮಾಡ್ಕೊಂಡು ಹೋಗ್ಬಾರ್ದು ಅಂತ ಒಂದು ಯೋಚನೆ ಮಾಡ್ಕೊಂಡ್ವಿ. ಸರಿ ಆಯಿತು, ಹೋಗ್ಬಿಡೋಣ ಗೋವಾಕ್ಕಂತ. ಹಂಗೆ ಇನ್ನೊಂದು ವಿಷಯ ಏನಂದರೆ ಗೈಸ್, ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್. ಯಾರೋ ಹೊಸ್ದಾಗಿ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿದ್ರೆ ಯಾರಿಗ ಏನೋ ಸ್ವಲ್ಪ ರೆಕಮೆಂಡೇಷನ್ ಹೋಗುತ್ತೆ ಅಂತ ಅಷ್ಟೇ. ಇನ್ನೊಂದು ವಿಷಯ ಏನಂದರೆ, ನೈಟ್ ನೋಡಿರ್ಬೋದು, ಲಾಸ್ಟ್ ಬಂದ್ಬಿಟ್ಟು ನಾನು ಅಲ್ಲಿ ಫ್ರೆಂಡ್ ಜೊತೆ ಇದ್ದೀನಿ ಅಂದ್ಬಿಟ್ಟು ಒಂದು ಪಾರ್ಟಿ ಏರಿಯಾದಲ್ಲಿ ನಾನು ವೀಡಿಯೋ ಮಾಡಿರ್ತೀನಿ. ಸೊ ಅದು ಲಾಸ್ಟ್ ಮಾಡಿರ್ತೀನಿ, ಯಾಕಂದರೆ ಅದು ಕ್ಯಾಮ್ರಾ ಬಂದು ಚಾರ್ಜ್ ಖಾಲಿ ಆಗ್ಬಿಡುತ್ತೆ ಅಲ್ಲಿ. ಮತ್ತು ಬೈಕ್ ಬಂದ್ಬಿಟ್ಟು ನಾನು ಇರೋ ಜಾಗದಿಂದ ಒಂದು 20 ನಿಮಿಷ ನಡ್ಕೊಂಡು ಹೋಗ್ಬೇಕಿತ್ತು. ಸೊ ನಾನು ಯೋಚನೆ ಮಾಡಿದೆ, ಸರಿ ಓಕೆ ಬೇಡ, ಡೈರೆಕ್ಟಾಗಿ ನಾವು ಮುಗಿಸ್ಕೊಂಡು ರೂಮ್ಗೆ ಹೋಗ್ಬಿಟ್ಟು ಮಾಡೋದಂತ. ಬಟ್ ರೂಮಿಗೆ ಬರೋಷ್ಟಿಗೆ 2 ಗಂಟೆನೇ ಆಯಿತು. ಮತ್ತು ಬೆಳಗ್ಗೆ ಓಡೋಕ್ಕಿತ್ತಲ್ಲ, ಸೊ ಮಲ್ಕೊಂಡವನು ಹಂಗೆ ನಿದ್ದೆ ಮಾಡಿಬಿಟ್ಟೆ. ಬೆಳಗ್ಗೆ ಈಗ ಎದ್ದಿದ್ದು. ಬೆಳಗ್ಗೆ ನೋಡಿದ್ರೆ ಅಲ್ಲಿ ಕರೆಂಟ್ ಬೇರೆ ಇಲ್ಲ, ಯಾಕಂದರೆ ಏನೋ ಮರ ಕಡಿತವ್ರು ಅಂದ್ಬಿಟ್ಟು ನಮ್ಮ ಹೋಟ್ಲಲ್ಲಿ ಕರೆಂಟ್ ಇದ್ದಿಲ್ಲ. ಸೊ ಹಂಗಾಗಿ ಬೆಳಗ್ಗೆ ಚಾರ್ಜ್ ಹಾಕೋಕ್ಕಾಗಿಲ್ಲ. ಈಗ ನಾನು ಪವರ್ ಬ್ಯಾಂಕ್ ಚಾರ್ಜ್ ಹಾಕಿದ್ದೀನಿ, ಒಂದು ಬ್ಯಾಟ್ರಿ ಮಾತ್ರ ಇತ್ತು ಚಾರ್ಜು, ಅದನ್ನು ಯೂಸ್ ಮಾಡ್ತಾಯಿದ್ದೀನಿ. ನೆನ್ನೆ ಚೆನ್ನಾಗಿತ್ತು ಗೈಸು, ಸಖತ್ತಾಗಿತ್ತು ಮಾತ್ರ, ಎಂಜಾಯ್ ಮಾಡಿದ್ವಿ. ನನಗೆ ಆರಂಭಲ್ ಬೀಚಿಗೆ ಹೋದ್ಮೇಲೆ ಗೋವಾ ಅಂತ ಅನಿಸಿದ್ದು, ಯಾಕಂದರೆ ಅಷ್ಟು ಜನ ವೈಬ್ ಮಾಡ್ಕೊಂಡು ಡ್ಯಾನ್ಸ್ ಮಾಡಿಕೊಂಡು ಸಾಂಗ್ ಆಡ್ಕೊಂಡು ಸಖತ್ತಾಗಿದ್ದು ಗೈಸ್. ನನಗೆ ಇಲ್ಲಿ ಬರೋ ತನಕ ನನಗೆ ಗೋವಾದ ಒಂದು ಫೀಲಿಂಗ್ ಇದ್ದಿಲ್ಲ. ಬಟ್ ಆರಂಭಲ್ ಬೀಚಿಗೆ ಹೋದ್ಮೇಲೆ ಯಾಕಪ್ಪ ನಾಳೆ ಹೋಗ್ಬೇಕಲ್ಲಪ್ಪ, ಇನ್ನೊಂದು ದಿನ ಇದ್ದಿದ್ರೆ ಇಲ್ಲೇ ಚೆನ್ನಾಗಿ ಎಂಜಾಯ್ ಮಾಡ್ಬೋದಿತ್ತಲ್ಲ ಅಂತ ಯೋಚನೆ ಬಂತು. ಪರವಾಗಿಲ್ಲ, ಇದ್ದಿದೆ. ನೆಕ್ಸ್ಟ್ ಬರೋಣ. ನಾವೇನು ಜಾಸ್ತಿ ಏನು ಎಕ್ಸ್ಪ್ಲೋರ್ ಮಾಡಿಲ್ಲ ಗೋವಾನ. ಇನ್ನೂ ನಾವು ಸೌತ್ ಗೋವಾನೇನೋ ಎಕ್ಸ್ಪ್ಲೋರ್ ಮಾಡಿಲ್ಲ, ನಾರ್ತ್ ಗೋವಾನೂ ಎಕ್ಸ್ಪ್ಲೋರ್ ಮಾಡಿಲ್ಲ. ಸೊ ನೆಕ್ಸ್ಟ್ ಟೈಮ್ ಬರೋಕ್ಕೆ ಒಂದು ಕಾರಣ ಇರುತ್ತೆ ನಂಗೆ ಎಕ್ಸ್ಪ್ಲೋರ್ ಮಾಡೋಕ್ಕೆ. ಹಂಗಾಗಿ ಒಂದು ಐಡಿಯಾ ಇಟ್ಕೊಂಡು ಹೊಟ್ವಿ. ಈಗ ಟೈಮ್ ಬಂದು 11:15 ಗೈಸ್. ನಾವೀಗ ಅಲ್ಲಿ ಹೋಗ್ತಿರೋ ಪ್ಲೇಸ್ ಬಂದು ತಲುಪೋಷ್ಟಿಗೆ 1:38 ಅಂತ ಆಗುತ್ತೆ ಅಂತ ತೋರಿಸ್ತೈತೆ. ಹೋಗೋಣ. ಪೆಟ್ರೋಲ್ ಒಂದು ಹಾಕ್ಸ್ಕೋಬೇಕು, ಫುಲ್ ಟ್ಯಾಂಕು ಪೆಟ್ರೋಲ್ ಹಾಕ್ಸ್ಕೊಬಿಟ್ಟು ನಮ್ಮ ರೈಡು ಸೌತ್ ಗೋವಾ ಕಡೆ ಹೋಗೋಣ. ನಮ್ಗೆ ಹಂಗೇ ಹೋಗೋಕ್ಕಿರೋದು ಹೆಂಗಿದ್ರು. ಸೊ ಹಂಗೆ ಹೋಗ್ಬಿಡೋಣ. ನನಗೆ 1366 ರೂಪಾಯಿಗೆ ಪೆಟ್ರೋಲ್ ಹಾಕ್ತಿದ್ವಿ ಗೈಸ್. ನಾರ್ಮಲೇ ಹಾಕ್ತಿದ್ದೆ ಪೆಟ್ರೋಲು, ಯಾಕಂದರೆ ಆಲ್ಮೋಸ್ಟ್ ಫುಲ್ ಡ್ರೈ ಆಗ್ಬಿಟ್ಟಿತ್ತು. ಬಟ್ ಎಷ್ಟು ಲೀಟ್ರ್ ಹೋಯ್ತು ಅಂತ ನಾನು ನೋಡಲಿಲ್ಲ. ಪರವಾಗಿಲ್ಲ. ರೇಂಜ್ ಬಂದು 320 ಅಂತ ತೋರಿಸ್ತೈತೆ.
ನೋಡಿ ಗಾಯ್ಸ್, ಈ ಬ್ರಿಡ್ಜು ಸಖತ್ತಾಗಿದೆ. ಏನೋ ಒಂಥರ ಫಾರಿನ್ಗೆ ಬಂದಂಗೆ ಅನ್ನಿಸ್ತೈತೆ ಈ ಬ್ರಿಡ್ಜ್ ನೋಡಿದ್ರೆ. ನಾವು ಮೊನ್ನೆ ಗೋವಾಗೆ ಎಂಟ್ರಿ ಆಗ್ಬೇಕಾದ್ರೆ ನಾನು ಬ್ರಿಡ್ಜ್ ನಾನು ರೆಕಾರ್ಡ್ ಮಾಡೋಕ್ಕಾಗಿಲ್ಲ, ಯಾಕಂದರೆ ಬ್ಯಾಟ್ರಿ ಕ್ಯಾಲೆ ಬಿಟ್ಟಿದ್ದು ಮತ್ತು ನಿಲ್ಸಂಗಿಲ್ಲ ಅಂತಿತ್ತು. ಸೊ ಅದಕ್ಕೆ ನಾನು ದಾಟ್ಕೊಂಡು ಬಂದ್ಬಿಟ್ಟೆ. ಮೊಬೈಲಲ್ಲಿ ರೆಕಾರ್ಡ್ ಮಾಡಿದ್ದೆ ನನ್ನ ಫ್ರೆಂಡ್ ಅಷ್ಟೇ. ಹಾಕಿರ್ಬೋದು ವೀಡಿಯೋದಲ್ಲಿ, ಅಟ್ಯಾಚ್ ಮಾಡಿದ್ರು ಮಾಡ್ಬೋದು. ಬಟ್ ಈ ವ್ಯೂ ನೋಡಿ ಗೈಸ್, ವಾವ್ ಫಕಿಂಗ್ ಆಸಮ್ ಗೈಸ್, ಸಾಕಾಗಿದೆ. ಈ ಬ್ರಿಡ್ಜು ಎಷ್ಟು ವರ್ಷ ಕಟ್ಟಿರ್ಬೋದು ಈ ಬ್ರಿಡ್ಜನ್ನ, ಏನಂತೀರ ಗೈಸ್? ನಿಲ್ಸೋಕ್ಕಿಲ್ಲ, ನೋ ಪಾರ್ಕಿಂಗು, ನಿಲ್ಲಿಸ್ತವ್ರೆ. ರೂಲ್ಸ್ನ ಬೇಕ್ ಮಾಡೋದು ತಪ್ಪು. ಅವರಿಗೆ ಅದು ಏನು ಹೇಳೋಕ್ಕಾಗೋದಿಲ್ಲ. ನಾವು ಆಚೆಯಿಂದ ಬಂದ್ಬಿಟ್ಟು ಇಲ್ಲಿರೋರಿಗೆ ತೊಂದರೆ ಕೊಡಲೇಬಾರ್ದು ನಾವು. ನಾನು ಅಷ್ಟೇ ಹೇಳ್ಕೊಳೋದು. ಹೌದು, ನಮ್ಮ ಖುಷಿಗೆ ಏನೋ ಒಂದು ಮಾಡ್ಕೋಬೇಕಾಗುತ್ತೆ. ಬಟ್ ಹಂಗಂತಬಿಟ್ಟು ನಾವು ಅವರಿಗೆ ತಲೆನೋವು ಕೊಡುತ್ತೆ ಎಷ್ಟು ಮಟ್ಟಿಗೆ ಸರಿ ಹೇಳೋದು. ನಾವೇನು ರೂಲ್ಸ್ನ ಇದೆಯೋ ಅದನ್ನು ಫಾಲೋ ಮಾಡಿದ್ರೆ ಅವ್ರು ಯಾಕೆ ನಮ್ಮನ್ನ ತಲೆಗೆ ತೀರಕ್ಕೆ ಬರ್ತಾರೆ ಹೇಳಿ? ನೈಟ್ ನಾವು ಬರ್ಬೇಕಾದ್ರೆ ಪೊಲೀಸರು ಹಿಡಿದ್ರು. ಎಲ್ಲಿ ಹೋಗಿದ್ರಿ ಅಂತ ಕೇಳೋದು. ನಾವು ಆರಂಭ ಬೀಚ್ಗೆ ಹೋಗಿದ್ವಿ, ಫ್ರೆಂಡ್ನ ಮೀಟ್ ಮಾಡೋಕ್ಕೆ, ಅಲ್ಲಿ ಸ್ವಲ್ಪ ಎಂಜಾಯ್ ಮಾಡೋಕ್ಕೆ ಹೋಗಿದ್ವಿ ಅಂದ್ವಿ. ಡ್ರಿಂಕ್ಸ್ ಮಾಡಿದ್ರು ಅಂದರು, ಇಲ್ಲ ಅಂದ್ವಿ. ಹಿಂದೆ ಟಾಪ್ ಬಾಕ್ಸಲ್ಲಿ ಇದೆ ಅಂದರು, ಸ್ವಲ್ಪ ಬಟ್ಟೆ ಇದೆ ಸರ್, ಮತ್ತು ಲ್ಯಾಪ್ಟಾಪು ಕ್ಯಾಮ್ರಾಸ್ ಇದೆಲ್ಲ ಇದೆ ಅಂದರು. ಓಪನ್ ಮಾಡಿ ತೋರಿಸಿ ಅಂದರು. ಓಪನ್ ಮಾಡಿದ್ವಿ, ತೋರಿಸಿದ್ವಿ. ಅವ್ರು ಓಕೆ ನೀವು ಹೋಗ್ಬೋದು ಅಂತ ಹೇಳಿದ್ರು. ಗಾಡಿ ಪೊಲೀಸರು ನೋಡಿದ ತಕ್ಷಣ ಓಡೋಗ್ಬಾರ್ದು, ತಿಳಿಸ್ಬೇಕು. ಅವ್ರು ನಮಗೆ ರೆಸ್ಪೆಕ್ಟ್ ಕೊಡೋದು, ನಾವು ಅವ್ರಿಗೆ ರೆಸ್ಪೆಕ್ಟ್ ಕೊಡೋದು. ಹೌದು, ಸ್ವಲ್ಪ ಜನ ಪ್ರಾಬ್ಲಮ್ ಮಾಡ್ತಾರೆ ಪೊಲೀಸರು. ಬಟ್ ನಾವು ನಾವು ಕರೆಕ್ಟಾಗಿದ್ದರೆ ನಾವು ಹೆದರೋದೇ ಬೇಡ. ಏನೋ ತಪ್ಪು ಮಾಡಿದರೆ ಮಾತ್ರ ಏನೋ ಹೆದರ್ಬೇಕು. ನಾವು ಕರೆಕ್ಟಾಗಿರ್ಬೇಕಾದ್ರೆ ಏನಕ್ಕೆ ಹೆದರ್ಬೇಕು ಹೇಳಿ? டீ இருக்காது நினைக்கிறேன். இங்கே சாப்பிடலாமா? ಇಲ್ಲಿ ಕಾಣಿಸ್ಬೋದು ಫುಲ್ ಮಣ್ಣಾಗಿ ಹೋಗಿದೆ ಫುಲ್ ರೈಸ್. ಸೊ ಅಲ್ಲಿ ನೂಡಲ್ಸು ಮತ್ತು ಚಿಕನ್ ಚಿಲ್ಲಿ ತಿಂದ್ವಿ. 190 ರೂಪಾಯಿ ಆಯಿತು. ಪರವಾಗಿಲ್ಲ, ನಾರ್ಮಲ್ ಆಗಿತ್ತು. ವಾವ್ದು ನೂಡಲ್ಸು ಮತ್ತು ಚಿಕನ್ ಚಿಲ್ಲಿ ತಿಂದ್ರೆ ಹೆಂಗಿರುತ್ತೆ ಹಂಗೆ ಇತ್ತು ಟೇಸ್ಟು. ಅದು ಲೋಕಲ್ ಅಂಗಡಿ, ನೋಡಿಬೋದು ನೀವು. ಇದರಲ್ಲಿ ಏನು ಗೊತ್ತಾ ಪ್ರಾಬ್ಲಮ್ ಆಗಿದ್ದು? ದೊಡ್ಡ ಪ್ರಾಬ್ಲಮ್ ಅಂದರೆ ಮುಂದೆ ಮಡ್ಗಾಲಲ್ಲಿ ನೆನ್ನೆ ಆಫ್ ರೋಡಿಗೆ ಹೋಗಿದ್ವಿ. ಆಫ್ ರೋಡಿಗೆ ಸ್ವಲ್ಪ ಅಷ್ಟೇ, ಅದೊಂದು ರೋಡ್ ಕ್ಲೋಸ್ ಆಗಿತ್ತು, ಅಲ್ಲಿ ಹೋದ್ವಿ, ಬ್ಲಾಕ್ ಆಗಿತ್ತು. ಸೊ ರಿಟರ್ನ್ ನೋಡ್ಕೊಂಡ್ಬಂದ್ವಿ. ಅಲ್ಲಿ ಫುಲ್ಲು ಮಣ್ಣು ಇದಾಗಿತ್ತು. ಫುಲ್ ಮಡ್ಗಾಡಿಗೆ ಫ್ರಂಟ್ ಮಡ್ಗಾಡು ಫುಲ್ ಹತ್ಕೊಬಿಟ್ಟು ಮಣ್ಣು ಫುಲ್ಲು, ಅದಕ್ಕೆ ಮಣ್ಣು ಅಲ್ಲ ಕಲ್ಲು, ಈ ರೆಡ್ ಕಲ್ಲು ಅಂತಾರಲ್ಲ, ಯಾವ ತೋರಿಸಿದ್ನಲ್ಲ, ಆ ಮಂಗಳೂರು ಸೈಡಲ್ಲಿ ಯೂಸ್ ಮಾಡ್ತಾರೆ ರೆಡ್ ಕಲ್ಲು, ಅದು ಹುಡಿಗಳು ಹೋಗ್ಬಿಟ್ಟು ಮಡ್ಗಾವಡೆ ಸೇರ್ಕೊಬಿಟ್ಟು ಟಯರ್ನ ಒಂದು ಕತೆ ಮಾಡ್ಬಿಟ್ಟೈತೆ. ಲೆಫ್ಟು ರೈಟು ಎಲ್ಲ ಕಡೆ ಉಜ್ಜಾಕ್ಬಿಟ್ಟಿದ್ದೆ ಟಯರ್ನ. ನಾನು ನೋಡೇ ಇಲ್ಲ, ಬೆಳಗ್ಗೆ ನೋಡಿದೆ, ಇವಾಗ ನೋಡಿದೆ. ಇವಾಗ ಯಾಕೋ ಅಬ್ಸರ್ವ್ ಮಾಡಿ ನೋಡ್ತೀನಿ, ಫುಲ್ಲು ಮಣ್ಣು ತುಂಬಿಕೊಂಡು ಟಯರ್ ಹಿಡಿತಾ ಉಂಟು. ಆಮೇಲೆ ಹೋಗ್ಬಿಟ್ಟು ಈಗ ಹೋಗಿ ಅಲ್ಲಿ ವಾಶ್ ಮಾಡಿ ಹೋಗ್ತಾಯಿದ್ವಿ. ಇನ್ನೊಂದು ನೋಡ್ಬೋದು, ಇದು ಬಂದ್ಬಿಟ್ಟು ಹಿಂಗೆ ಅಂತ ಡ್ಯಾನ್ಸ್ ಆಡ್ತೈತೆ. ಮುಂದೆ ಅದು ಲೂಸ್ ಆಗ್ಬಿಡ್ತು, ಅದು ಟೈಟ್ ಮಾಡ್ಬೇಕು ಬೇರೆ. ನೋಡೋಣ, ಹೋಗೋಣ, ಹೋಗ್ಬಿಟ್ಟು ಟೈಟ್ ಮಾಡ್ಕೊಳ್ಳೋಣ. ಎಳಂಕೆ ಇದೆಯಾ ನೋಡೋಣ. ನಮ್ಮ ಹತ್ರ ಇದ್ರೆ ಟೈಟ್ ಮಾಡೋಣ, ಇಲ್ಲಾಂದರೆ ಬೇರೆ ನೋಡಿ ಎಲ್ಲ ನಿಲ್ಲಿಸ್ಬಿಟ್ಟು ಟೈಟ್ ಮಾಡಬೇಕಾಗುತ್ತೆ. ಓಕೆ ಗೈಸ್, ನಾನು ಹೋಗ್ತಾ ನಿಮಗೆ ಕಂಟಿನ್ಯೂ ಮಾಡ್ತೀನಿ. ನೋಡಿ ಗಾಯ್ಸ್, ಎಷ್ಟು ಚೆನ್ನಾಗಿದೆ ಅಂತ ಇದು. ನಾವೀಗ ವಾಟರ್ ಫಾಲ್ ಮೊನ್ನೆ ಬಂದಿದ್ದು ರಾಡಿನ ಇದು. ನಾವು ಅಂದರೆ ಗೋವಾಗೆ ಎಂಟ್ರಿ ಆಗ್ಬೇಕಾದ್ರೆ ಇದೇ ರೂಟಲ್ಲಿ ಬಂದಿದ್ದು, ನೆನಪಿದೆ. ಅದರ ಕತ್ಲಾಗಿತ್ತು, ರೆಕಾರ್ಡ್ ಮಾಡೋಕ್ಕಾಗಿಲ್ಲ ಅಷ್ಟೇ. ಬಟ್ ಇದೇ ರೂಟ್ ನಂಗೆ ನೆನಪಿದೆ, ಇದೇ ರೂಟಲ್ಲಿ ಬಂದಿದ್ದು. ಆಗ ತುಂಬ ಟ್ರಾಫಿಕ್ ಇತ್ತು. ಈಗ ಸ್ವಲ್ಪ ಪರವಾಗಿಲ್ಲ, ಟ್ರಾಫಿಕ್ ಕಮ್ಮಿ ಇದೆ. ಒಂದು ವೇಳೆ ಮಂಡೇ ಅಂತ ಇರ್ಬೋದು. ಆಲ್ರೆಡಿ ಹೋಗಿ ಸೇರ್ಕೊಂಡ್ಬಿಟ್ಟಿದ್ದಾರೆ ಎಲ್ಲರೂ ಗೋವಾಡೆ. ಈಗ ಯಾರಾದರೂ ಆಚೆ ಹೋಗೋರು, ಇನ್ನು ಸೌತ್ ಗೋವಾ ಹೋಗೋರು ಮಾತ್ರ ಹೋಗ್ತಾ ಇರ್ತಾರೆ ಅಷ್ಟೇ, ನನಗೆ ಗೊತ್ತಿರೋಂಗೆ. ಸೊ ಒಳ್ಳೆ ಚೆನ್ನಾಗೈತೆ ಮಾತ್ರ ವ್ಯೂಸ್ ಎಲ್ಲ. ಚೆನ್ನಾಗಿ ರೋಡ್ ಹಾಕೋರು ಈ ರೋಡಲ್ಲೂ.
ಮೋಡ ಕರೆಕ್ಟಾಗಿ ಅದು ಇದನ್ನು ದಾಟ್ಕೊಂಡು ಹಿಂಗೆ ಹೋಗ್ತಾ ಇದೆ, ಬೆಟ್ಟಗಳನ್ನ ದಾಟ್ಕೊಂಡು ಹೋಗ್ತಾ ಇದೆ. ಚೆನ್ನಾಗೈತೆ ನೋಡೋಕ್ಕೆ ಮಾತ್ರ. ஆளுங்க இருக்காங்க ப்ரோ. இதான் இது. ஆமாம், தண்ணி இல்லை அவ்வளோதான். குளிக்கல இல்லை நல்லா குளிக்கல. அங்கே போயிடுவாங்க. அங்கே முன்னாடி போட்டு குடிக்கலாமா? அப்புறம் ஃபோட்டோ எடுத்துக்கலாம். நல்லதாச்சு இங்கே வந்தது, நல்லாயிருக்கு. ಓಕೆ ಗೈಸ್, ನಾವು ಹೋಗ್ಬಿಟ್ಟು ಅಲ್ಲೇನಾದ್ರು ನೋಡ್ಕೊಂಡು ನಿಮಗೆ ನಾನು ವೀಡಿಯೋ ಮಾಡ್ತೀನಿ. ಹಲೋ ಗೈಸ್, ಇಲ್ಲೇ ನಾವು ಸ್ನಾನ ಮಾಡಿದ್ವಿ ಚೆನ್ನಾಗಿ. ನಿಮ್ಗೆ ಕಾಣಿಸ್ತಿರ್ಬೇಕು. ವೀಡಿಯೋ ಎಲ್ಲ ಮಾಡೋಕ್ಕಾಗಿಲ್ಲ, ಯಾಕಂದರೆ ಇದು ವಾಟರ್ ಪ್ರೂಫ್ ಅಂತ ಸ್ವಲ್ಪ ಹೆದರಿಕೆ ಆಯಿತು. ಈಗ ತಾನು ತೊಗೊಂಡು ಮಾಡಿದ್ದು, ವೇಸ್ಟ್ ಮಾಡೋದು ಬೇಡ ಅಂತ. ಈಗ ಹೊಟ್ವಿ ಮಾಡ್ಕೊಂಡು ಈಗ ಹೋಗ್ಬಿಟ್ಟು ಎಲ್ಲರ ನಮ್ಗೆ ಸ್ವಲ್ಪ ಹೊಟ್ಟೆ ಹಸಿದೆ ಏನೋ ತಿನ್ಕೊಂಡು ಹಂಗೆ ಓಡ್ತೀವಿ. ಈಗ ಬೆಂಗಳೂರು ಕಡೆ ಓಡ್ತೀವಿ. ಫಾಲ್ಸ್ ಅಣ್ಣ ಹೆಲ್ಮೆಟ್ ಅಲ್ಲೇ ಇಟ್ಬಿಟ್ಟು ಬಂದ್ಬಿಟ್ಟವನೆ, ಹೋಗಿರೋದು ಹೆಲ್ಮೆಟು ಬಿಟ್ಟು ಹೋಗಿರೆ. ಓಕೆ ಗೈಸ್, ಹೋಗ್ತಾ ನಾನು ನಿಮಗೆ ಕಂಟಿನ್ಯೂ ಮಾಡ್ತೀನಿ. ಏನಾದ್ರು ತಿನ್ಕೊಂಡು ಓಡ್ತೀವಿ. 90 ಕಿಲೋಮೀಟ್ರ್ ಅಷ್ಟೇ ಓಡಿಸ್ಕೊಂಬಂದಿರೋದು. ನಾರ್ತ್ ಗೋವಾದಿಂದ ಸೌತ್ ಗೋವಾಗೆ ಬಂದಿದ್ದೀವಿ ಅಷ್ಟೇ. ಈಗ ಸೌತ್ ಗೋವಾನೇ ಬಿಡಬೇಕಷ್ಟೇ ನಾವೀಗ. ಓಕೆ ಗೈಸ್, ಲೆಟ್ಸ್ ಗೋ. ಹಾಯ್ ಗಾಯ್ಸ್, ಸೊ ಒಂದು ಕ್ವಿಕ್ ಅಪ್ಡೇಟು. ನಾವು ಬಂದು ಗಾಡಿ ತೆಗೆದು ಬೆಂಗಳೂರಿಂದ 1000 ಕಿಲೋಮೀಟ್ರ್ ಓಡಿಸಾಯ್ತು ನಾವೀಗ. 1000 ಕಿಲೋಮೀಟರ್ಸ್ ಕಂಪ್ಲೀಟೆಡ್. ಸೊ ಇವಾಗ ಬಂದು ನಾವು ಎಲ್ಲಿ ಹೋಗ್ತಿದ್ದೀವಿ ಅಂದರೆ ಬಟರ್ಫ್ಲೈ ಬೀಚಿಗೆ ಹೋಗ್ತಾಯಿದ್ದೀವಿ. ನೋಡೋಣ, ಹೋಗೋಣ. ಹೆಂಗಿದ್ರು ನಾವು ನಾಳೆ ರಜೆ ಇದೆ ನಮಗೆ. ಸೊ ನಾನು ಯೋಚನೆ ಮಾಡಿದ್ದೇನೆಂದರೆ ಸಂಜೆ ಹೊರಡೋಣ, ನೈಟ್ ನಾಳೆ ಬೆಳಿಗ್ಗೆ ಎಲ್ಲ ತಲುಪಿಡೋಣ. ನಾಳೆ ಬೆಳಿಗ್ಗೆಯಿಂದ ಫುಲ್ ರೆಸ್ಟ್ ಮಾಡ್ಕೊಳ್ಳೋಣ. ಸ್ವಲ್ಪ ಎಡಿಟಿಂಗ್ ಎಲ್ಲ ಇದೆ ನನಗೆ, ಎಡಿಟಿಂಗ್ ಎಲ್ಲ ಮಾಡಬೇಕಲ್ಲ. ಸೊ ವೀಡಿಯೋ ಎಲ್ಲ ಎಡಿಟ್ ಮಾಡೋಕ್ಕಿದೆ. ಸೊ ಮಲ್ಕೊಬಿಡೋಣ ಸ್ವಲ್ಪ ಮಲ್ಕೊಂಡು ರೆಸ್ಟ್ ಮಾಡಿಕೊಂಡು ಆಮೇಲೆ ವೀಡಿಯೋ ಎಡಿಟ್ ಮಾಡಿ ಹಾಕೋಣ ಅಂದ್ಕೊಂಡೆ. ಬಟ್ ಬಟರ್ಫ್ಲೈ ಬೀಚ್ ಪಕ್ಕದಲ್ಲೇ ಇದೆ, ಒಂದು 18 ಕಿಲೋಮೀಟ್ರ್ ಅಷ್ಟೇ. ಸೊ ಯೋಚನೆ ಮಾಡಿದ್ವಿ ಇಬ್ಬರು, ನಾನು ನನ್ನ ಫ್ರೆಂಡು. ಸರಿ ಓಕೆ, 18 ಕಿಲೋಮೀಟ್ರ್ಗಳೇ ಯಾಕೆ ನಾವು ಮತ್ತೆ ಹೋಗಿ ಇದಾಗೋದು, ಹೋಗೋಣ ನೋಡೋಣ ಹೆಂಗಿದೆ ಅಂತ. ಮತ್ತು ಸ್ವಲ್ಪ ಐಟಮ್ಸ್ ತೊಗೊಳಕ್ಕಿದೆ ನಮಗೂ. ಸೊ ಹಂಗಾಗಿ ಸರಿ ಆಯಿತು ಹೋಗೋಣ ಅಂದ್ಬಿಟ್ಟು ಹೊರಟ್ವಿ. ಈಗ ಹೋಗ್ಬಿಟ್ಟು ಬಟರ್ಫ್ಲೈ ಬೀಚ್ ನೋಡ್ತೀವಿ. ಟ್ರಕ್ಕಿಂಗ್ ಗೊತ್ತಿಲ್ಲ ಹೆಂಗೆ ಅಂತ, ತುಂಬ ದೂರ ಇದೆ ಟ್ರಕ್ಕಿಂಗು, ಬೈಕಲ್ಲಿ ಹೋಗೋಕ್ಕಾಗುತ್ತಾ ಗೊತ್ತಿಲ್ಲ. ಅಲ್ಲಿ ಹೋಗ್ಬಿಟ್ಟು ಚೆಕ್ ಮಾಡ್ತೀನಿ. ಕಿಲೋಮೀಟ್ರ್ ಹೋಗ್ಬಿಟ್ರೆ ನಾವು ಬಟರ್ಫ್ಲೈ ಬೀಚ್ ಹತ್ರ ಹೋಗಿ ತಲುಪಿಡೋದು. ಓಕೆ, ಆಫ್ ರೋಡಿಂಗ್ ಇರ್ಬೋದು ಅನ್ಕೋತೀನಿ. ಇದ್ದರೆ ಅಲ್ಲೆಲ್ಲ ಗಾಡಿ ನಿಲ್ಲಿಸ್ಬಿಟ್ಟು ನಡ್ಕೊಂಡು ಹೋಗೋಣ. ಯಾಕಂದರೆ ಆಫ್ ರೋಡ್ ಮಾಡೋಷ್ಟು ತಾಕತ್ತು ನನ್ನ ಕೈಯಲ್ಲಿಲ್ಲ, ನಾನು ಮಾಡೋದು ಇಲ್ಲ. ಯಾಕಂದರೆ ಆಲ್ರೆಡಿ ನಮ್ಮ ಗಾಡಿ ಬಿದ್ದಿರೋದು ಕತೆ ನಿಮ್ಗೆ ಗೊತ್ತಿರುತ್ತೆ. ನಮ್ಮದು ಮಡಿಕೇರಿ ಸೀರೀಸಲ್ಲಿ 2-3 ಸಲ ಬಿತ್ತು. ಆವಾಗಿನ ಸ್ವಲ್ಪ ಎದಕ್ಕೆ ಹಾರಾಗಿದೆ ಈ ಬೈಕ್ ಮೇಲೆ. ಯಾಕಂದರೆ ಇದನ್ನು ಸ್ವಲ್ಪ ಕಂಟ್ರೋಲ್ ಮಾಡೋ ಸ್ವಲ್ಪ ಕಷ್ಟ. ಬಿದ್ದು ಇದು ಓಕೆ, ಆಫ್ ರೋಡಿಂಗ್ ಹೋಗೋಣ, ಎಷ್ಟಾಗುತ್ತೋ ಅಷ್ಟು ಹೋಗೋಣ. ಹಾಗಾದರೆ ಗಾಡಿ ನಿಲ್ಲಿಸ್ಬಿಟ್ಟು ಮಾತಾಡೋಣ.
ಬರೀ ಗಾಡಿ ಖಾಲಿ ಬಂದಿದ್ರೆ ಪರವಾಗಿಲ್ಲ. ಓಕೆ, ಸ್ವಲ್ಪ ಚೆನ್ನಾಗೇ ಇದೆ ಆಫ್ ರೋಡಿಂಗು. வண்டி வீழ்ந்துச்சுன்னா எடுக்க முடியாது ப்ரோ. ஆ ಓಕೆ, ಅವನ ನಂಬಿ ಹೋಗ್ತಾ ಇದ್ದೀವಿ. ಇದು ಆಫ್ ರೋಡಿಂಗ್ ಮಾಡೋದಾಗಿದ್ರೆ ಅಲ್ಲಿಂದನೇ ಬರ್ಬೋದಿತ್ತು. ನೈಟ್ ಆದರೆ ತುಂಬ ಲೇಟಾಗಿ ಕಷ್ಟ ಆಗುತ್ತಿದ್ದು. ಓಕೆ ಗೈಸ್, ಆಫ್ ರೋಡಿಂಗ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನನಗೆ ಅಲ್ಲಿ ಬಿದ್ದ ಮೇಲೆ ಅಂತೂ ಗಾಡಿ ಸ್ವಲ್ಪ ಭಯನೇ ಆಗ್ಬಿಟ್ಟೈತೆ. ಎಲ್ಲೆತ್ಕೊಂಡು ಹೋಗಿ ಸ್ವಲ್ಪ ಭಯನೇ ಗಾಡಿನ. ಅಲವ್ ಇದೆಯಾ ಅಂತಲೇ ಗೊತ್ತಿಲ್ಲ. ಏನೋ ಬ್ರೋ ಪ್ರಾಬ್ಲಮಾ? ಓಕೆ ಓಕೆ, ಕೂಲ್ ಡೌನ್ ಸೆನರಿಟಾ, ಕೂಲ್ ಡೌನ್. ஓகே, இருக்காங்களே ப்ளூ பட்டர்ஃப்ளை ரெசார்ட். ಓಕೆ, ಸ್ಕಿಡ್ ಆಗುತ್ತೆ, ನೋಡ್ಕೋಬೇಕು. ಒಳ್ಳೆ ಕಲರ್ ಆಗುತ್ತೆ ಮಾತ್ರ ಇವತ್ತು. ಓಕೆ, ಆಫ್ ರೋಡಿಂಗ್ ಇಸ್ ನೈಸ್. ಓಕೆ, ಟಿಕೆಟ್ ಇದೆ. ऐसा कितना? नॉर्मल है ना रोड? अभी 2 किलोमीटर है. 2 किलोमीटर के बाद एक झरना मिलता है. उधर राइट साइड में साइकिल रखा है. साइकिल बाजू से गाड़ी निकाल के आगे जाती है. ओके, रखना पड़ता है यार वो 1 मिनट? रखना पड़ता नहीं. हाँ? साइकिल बाजू से लेना, उधर पानी कम है. हाँ, ओके ओके, थैंक यू. ಇದು ಹೆಂಗೆ ಬರೋದು ಬ್ರೋ? ಓಕೆ,
தம் அடிச்சுட்டே போகிறாங்க ப்ரோ, தம் அடிச்சுட்டே போகிறாங்க. எனக்கு ஒரு தம் வேணும். ஓஹோ இதா அங்கேயும் போவேன். இங்கே ஏறுங்க பாருங்க. பாருங்க. தேங்க்யூ. ஓகே, ஆஃப் ரோடிங். ரெக்கார்ட் ஆகுது. வாட்டர் கிராசிங். உள்ள என்ன ப்ரோ? புரியல எனக்கு. இப்படியே போகலாமே. ஓ ப்ரோ, ஸ்கிட் ஆகுது ப்ரோ. தெரியலையே. ஓகே, இன்னொரு 900 மீட்டர்ஸ் ப்ரோ. என்ன ப்ரோ? மேனோ கால் பத்த மாட்டேங்குதுரா. போயிடுமா? ஸ்கூட்டி கால் இது இருக்கிற கிரிப் இருக்குது, எனக்கு கிரிப்பே கிடைக்க மாட்டேங்குது. ஓகே, அதான் கொஞ்சம் பயமாக இருக்குது எனக்கு. ரிட்டன் வரும்போது இப்படி முடியல. நாங்கள் எடுத்துடலாம் அப்புறம் வண்டி. அவ்வளோதானா? ಹಾಯ್ ಗೈಸ್, ಸೊ ಅಲ್ಲಿಂದ ಬಟರ್ಫ್ಲೈಯಿಂದ ಟ್ರೆಕ್ಕಿಂಗ್ ಮಾಡೋಕೆ ಬಂದ್ವಿ, ಒಳ್ಳೆ ಎಂಟ್ರಿ ಆಗಿದ್ವಿ. ಈಗ ನಾವು ಬಟರ್ಫ್ಲೈ ಬೀಚ್ ಹತ್ರ ಹೋಗ್ತಾ ಇದ್ದೀವಿ. ಆಲ್ರೆಡಿ ಟೈಮ್ ಬಂದು ತುಂಬ ಲೇಟ್ ಆಗಿಬಿಟ್ಟಿದೆ. ಸೊ ನೋಡೋಣ ಏನಾಗುತ್ತೆ ಅಂತ.
ನೋಡಿ ಮುಂದೆ ಹೋಗ್ತಾನೆ ಜಾಲಿಯಾಗಿ, ಏನೋ ಟೆನ್ಷನ್ ಇಲ್ತಾನೆ. ಹೆಂಗೆ ಹೋಗ್ತಾವೆ ನೋಡಿ, ಅಲ್ಲಾಡ್ಸ್ಕೊಂಡೇ ಹೋಗ್ತಾನೆ ಎಲ್ಲನೂ. ಹೋಗಪ್ಪ ಅಲ್ಲಾಡ್ಸ್ಕೊಂಡು ಹೋಗಪ್ಪ. ಹಾಂ, ರಾಹುಲ ಬಾರಪ್ಪ ಅಲ್ಲಾಡ್ಸಪ್ಪ. ಇದೇ ಕೆಲಸ ಅವನಿಗೆ, ಅಲ್ಲಾಡಿಸೋದೇ ಕೆಲಸ ಎಲ್ಲ ಹೋದ್ರೂ. ಇನ್ನು ನೋಡಿ ನಾಯಿ ಸಹ ಟ್ರೆಕ್ಕಿಂಗ್ ಮಾಡ್ಕೊಂಡು ಬಂದಿದೆ. ಇದಕ್ಕೇನಕ್ಕೆ ಬಟರ್ಫ್ಲೈ ಬೀಚ್ ಬಂತು ಅನ್ನೋ ದೇವನಿಗೆ ನನಗೆ ಗೊತ್ತಿಲ್ಲ. ಹೆಂಗೆ ಬರೀ ಬ್ರೋ ಸರ್ ಅಡ್ಸಿಟ್ವಾಂಗ ಅವನು ಒಂದು ಕಡೆಗೆ ಹೋಗ್ತಾನೆ. ಏನು ಏನಕ್ಕೆ ಬಟರ್ಫ್ಲೈ ಬೀಚ್ ಬಂತು ಅಂತ ದೇವನಿಗೆ ಗೊತ್ತಿಲ್ಲ, ಬಟ್ ಚೆನ್ನಾಗೈತೆ. ಓಕೆ, ದಿಸ್ ಈಸ್ ಬಟರ್ಫ್ಲೈ ಬೀಚ್. ಬಂದ್ವಿ, ರೀಚ್ ಆದ್ವಿ. ಇದೆ ಗೈಸ್ ಬಟರ್ಫ್ಲೈ ಬೀಚ್. ಓಕೆ, ನಾನು ಇದು ಅಲ್ಟ್ರಾ ಮೋಡ್ ತೆಗೆದುಬಿಟ್ಟು ನಿಮಗೆ ನಾರ್ಮಲ್ ವ್ಯೂ ಹಾಕ್ತೀನಿ. ಕಾಣಿಸ್ತಾ ಇಲ್ಲ ಸನ್ಸೆಟ್, ಆ ಕಡೆ ಆ ಮೂಲೆಯಲ್ಲಿ ಆಗ್ತಾಯಿದೆ ಸನ್ಸೆಟ್ಟು. ಸೊ ನಮಗೆ ಇಲ್ಲಿಂದ ಸನ್ಸೆಟ್ ಕಾಣಿಸೋಕ್ಕೆ ಚಾನ್ಸ್ ಇಲ್ಲ. ಬೇಕಾದ್ರೆ ಬೋಟಲ್ಲಿ ಹೋಗ್ಬೋದು, ಟ್ರೈ ಮಾಡ್ಬೋದು. ನೋಡೋಣ, ಹೋಗ್ಬಿಟ್ಟು ನಾನು ನಿಮಗೆ ಕಂಟಿನ್ಯೂ ಮಾಡ್ತೀನಿ ಗೈಸ್. ಇದೇ ನೋಡಿಯಪ್ಪ, ಇದು ನಮ್ಮ ಬ್ಯಾವರ್ಸಿ ಫ್ರೆಂಡು ನಗಾಡ್ತವಣೆ. ಓಕೆ ಗೈಸ್, ನಾನು ಸಿಗ್ತೀನಿ ಆಮೇಲೆ.